ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಎಷ್ಟೋ ಗಂಡ ಹೆಂಡತಿ ಮಧ್ಯೆ ಓನ್ಲಿ ತಾಳಿಗೆ ಮಾತ್ರ ಸೀಮಿತ ಆಗಿದೆ ಅವರ ರಿಲೇಶನ್ಶಿಪ್ ಇವತ್ತಿಗೆ ಪ್ರೆಸೆಂಟ್ 2025 ಅಲ್ಲಿ. ಸೊ ಬದುಕಬೇಕು ಇರಬೇಕು, ಮದುವೆ ಆಗಿದೆ ಹೆಂಗೋ ಇರಬೇಕು ಹಂಗ್ ಬದುಕ್ತಾ ಇದ್ದಾರೆ. ಸೊ ಅಂತ ವ್ಯಕ್ತಿಗಳಿಗೋಸ್ಕರ, ಅಂತ ಜೋಡಿಗಳಿಗೋಸ್ಕರ ಇವತ್ತಿನ ಟಾಪಿಕ್ ಇದೆ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಮದುವೆ ಅನ್ನೋದು ನಾಟ್ ಫಾರ್ ಓನ್ಲಿ ಏನಂತಾರೆ, ಆ ತಾಳಿಗೋಸ್ಕರ ಅಷ್ಟೇ ಮದುವೆ ಆಗಿಲ್ಲ, ಆ ಮದುವೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ ಬದುಕಬಾರ್ದು ಅನ್ನೋದನ್ನ ನಾನು ಈ ಒಂದು ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಇದೇ ತರದ ವಿಡಿಯೋಗಳು, ರಿಲೇಶನ್ಶಿಪ್ ಮೇಲೆ ಮೋಟಿವೇಶನಲ್ ವಿಡಿಯೋಗಳು ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದ್ಮೇಲೆ ಏನ್ ಅನ್ಸುತ್ತೆ ನಿಮ್ ಮನಸ್ಸಿಗೆ ತುಂಬಾ ಮುಖ್ಯ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಮದ್ವೆ ಆದ್ಮೇಲೆ ಮನಸ್ಸು ಕನೆಕ್ಟ್ ಮಾಡ್ಕೊಳ್ಳಕ್ ಟ್ರೈ ಮಾಡಿ. ನೋಡಿ, ಎಷ್ಟೋ ಜನ ಏನಂತ ಹೇಳಿದ್ರೆ, ತಾಳಿ ಕಟ್ಟಿದೀವಿ, ನಮ್ ಕರ್ತವ್ಯ ಮುಗಿದೋಯ್ತು, ಜವಾಬ್ದಾರಿ ಮುಗಿದೋಯ್ತು, ಏನೋ ಒಂದ್ ವರ್ಷ ಚೆನ್ನಾಗಿದೀವಿ, ಮುಗಿದೋಯ್ತು. ಅಲ್ಲ, ಆಕ್ಚುಲಿ ಲೈಫ್ ತುಂಬಾ ಚೆನ್ನಾಗಿದೆ ಯಾವಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಅಂಡ್ ಮನ್ಸಾರೆ ಫೀಲ್ ಮಾಡಿದಾಗ. ನೋಡಿ, ಶುರುವಾತಲ್ಲಿ ಮದ್ವೆಗಿನ ಮುಂಚೆ ಒಂದು ಎಂಗೇಜ್ಮೆಂಟ್ ಆಗತ್ತೆ, ಅಥವಾ ಒಬ್ರಿಗೊಬ್ರು ನೋಡ್ತೀವಿ, ಅಥವಾ ಲವ್ ಏನೋ ಮಾತುಕತೆ, ಫೋನ್ ಕಾಲು, ಕನ್ವರ್ಸೇಷನ್, ಆ ಕ್ಯೂರಿಯಾಸಿಟಿ, ಆ ಇಂಟ್ರೆಸ್ಟ್ ಐ ಥಿಂಕ್ ತಗೊಳ್ಬೇಕಾಗತ್ತೆ. ಈಗ ನೋಡಿ, ಎಷ್ಟೋ ದಂಪತಿಗಳು ಬಾಳಿ ಬದುಕಿ ಹೋಗಿದ್ದಾರೆ, ಪ್ರೆಸೆಂಟ್ ಬದುಕ್ತಾ ಇದ್ದಾರೆ. ಏನು ಡಿಪೆಂಡ್ ಅಪಾನ್ ಅವ್ರ ಯೋಚನೆ ಮೇಲೆ. ಇನ್ನು ಕ್ಯೂರಿಯಾಸಿಟಿ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು ಮನ್ಸಲ್ಲಿ ಇರ್ಬೇಕದು. ಆಕ್ಚುಲಿ ಬರೀ ಎಲ್ಲೋ ಇಲ್ಲಿ ಬಾಯಲ್ಲಿ ಇರ್ಕೂಡ್ದು ಆಕ್ಚುಲಿ. ಅಂಡ್ ಮ್ಯಾನೇಜ್ ಮಾಡಬೇಕು ಅಂತ ಆ ಸಂಬಂಧದಲ್ಲಿ ಇದ್ದಾಗ 100% ಜಸ್ಟ್ ಮ್ಯಾನೇಜ್ ಅಷ್ಟೇ ಆಗುತ್ತೆ, ಬಿಟ್ರೆ ನೀವು ಅದನ್ನ ಫೀಲ್ ಮಾಡಿ ತುಂಬಾ ಚೆನ್ನಾಗಿ ಬದುಕಕ್ ಹೋಗಲ್ಲ. ಎಷ್ಟೋ ಜನ ಜಸ್ಟ್ ತಾಳಿ ಕಟ್ಬಿಟ್ಟಿದೀನಿ, ಅಥವಾ ಲೇಡೀಸು ಅಷ್ಟೇನೆ, ನನ್ ಗಂಡ್ಮಕ್ಳು ಅಷ್ಟೇ ಅಂತ ಅಲ್ಲ, ಹೆಣ್ಮಕ್ಳು ಹಂಗೇನೆ. ಮದ್ವೆ ಆಗಿದೆ ಹೆಂಗೋ ಬದುಕ್ಬೇಕು, ಇಷ್ಟಪಟ್ಟು ಬದುಕಿ. ನೀವು ಬದುಕ್ತಾ ಇರೋ ಬದುಕು ಎಷ್ಟೋ ಜನಗಳಿಗೆ ಕನಸಾಗಿದೆ ಆಕ್ಚುಲಿ. ಎಷ್ಟೋ ಮದುವೆ ಆಗ್ಬೇಕು ಅಂತ ಇರ್ತಾರೆ, ಸ್ವಂತವ್ರಿಗೆ ಮದುವೆ ಆಗಿಲ್ಲ, ಒಬ್ಬಂಟಿಗೆ ಫೀಲ್ ಇದೆ. ಎಷ್ಟೋ ಅನ್ಕೊಂಡಿರ್ತಾರೆ ಮದುವೆ ಆಗ್ಬಿಟ್ಟು ಆ ಮದುವೆ ಲೈಫ್ ನ ತುಂಬಾ ಚೆನ್ನಾಗಿ ಲಾಂಗ್ ಜರ್ನಿ ತಗೊಂಡ್ ಹೋಗ್ಬೇಕು, ಅದ್ರ ಮಧ್ಯೆ ಅವರ ಸಂಗಾತಿಗಳು ತೀರಿ ಹೋಗಿದ್ದಾರೆ. ಬಟ್ ನೀವು ಇಲ್ಲಿ ಇವತ್ತಿನ ತನಕ ಇದೀರಾ ಅಂದ್ಮೇಲೆ ಅದಕ್ಕೊಂದು ಗೌರವ ಇದೆ, ಒಂದು ಕಾರಣ ಇದೆ ಅಂದ್ಮೇಲೆ ಸೊ ಪ್ರೀತಿ ಮಾಡಿ. ಇರೋದೇ ನಿಜ ಅಂದ್ಮೇಲೆ ಯಾಕೆ ಅದನ್ನ ಪ್ರೀತಿ ಇಲ್ದಿರ ಇರ್ತೀರಾ ಅಂತ. ಹೆಂಗೋ ದಿನಗಳು ಕಳೀತಾ ಇದೆಯಲ್ಲ, ವಯಸ್ಸಾಗ್ತಿದೆ, ಸಾವಿಗತ್ತರ ಆಗ್ತಿವಿ, ಮತ್ ಪುನಃ ಬದುಕ್ಲಿಕ್ಕೆ ಆಗಲ್ಲ, ಮತ್ ಪುನಃ ನಾವು ಹುಟ್ಟಿ ಇನ್ನೊಂದ್ ಜನದಲ್ಲಿ ಯಾರಿಗೂ ಗೊತ್ತಿಲ್ಲ ಆ ಬದುಕು. ಬಟ್ ಪ್ರೀತಿಯಿಂದ ಇರೋಕ್ ಶುರು ಮಾಡಿ. ಮದುವೆಗೊಂದು ಅರ್ಥ ಇದೆ, ಸಂಸಾರಕ್ಕೊಂದು ಅರ್ಥ ಇದೆ, ಬದುಕಿಗೊಂದು ಅರ್ಥ ಇದೆ, ಜೀವ ಕೊಟ್ಟಿರ್ತಕ್ಕಂಥ ಆ ಜೀವಕ್ಕೊಂದು ಅರ್ಥ ಇದೆ, ಜೀವನಕ್ಕೂ ಒಂದು ಅರ್ಥ ಇದೆ. ಯಾವಾಗ ನಾವು ತುಂಬಾ ಚೆನ್ನಾಗಿ ಬದುಕ್ತಿವಲ್ಲ, ಆವಾಗ ಯಾರು ನಿಮ್ಮೊಟ್ಟಿಗೆ ಪ್ರೆಸೆಂಟ್ ಇದ್ದಾರಲ್ಲ, ಖುಷಿ ಪಡಿ, ಫೀಲ್ ಮಾಡಿ. ಪಾಪ ಎಷ್ಟೋ ಜನ ಒಬ್ಬಂಟಿ ಆಗಿದ್ದಾರೆ. ಇನ್ನು ತುಂಬಾ ಚೆನ್ನಾಗಿರ್ಬೇಕಂತ ಮದುವೆಯಾಗಿ 1 ತಿಂಗಳು, 2 ತಿಂಗಳು, 6 ವರ್ಷ, 1 ವರ್ಷಕ್ಕೆ ಎಷ್ಟೋ ಜನ ಅವ್ರವ್ರ ಸಂಗಾತಿಗಳು ಬಿಟ್ಟು ಹೋಗಿ ಒಂಟಿತನದಲ್ಲೂ ಇದ್ದಾರೆ. ಬಟ್ ಇದೀರಾ ಅಂದ್ರೆ ಜಸ್ಟ್ ತಾಳಿಗೋಸ್ಕರ ಅಷ್ಟೇ. ಲೈಕ್ ಅದಕ್ಕೆ ನಮಸ್ಕಾರ ಇರ್ಬೇಕು, ಗೌರವ ಇರ್ಬೇಕು, ನಮಸ್ಕಾರ ಮಾಡ್ಬೇಕು ನಾವು. ಆದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಮನಸ್ಸಲ್ಲೂ ಕೂಡ ಒಂದು ಕನೆಕ್ಟಿವಿಟಿ ತಗೊಳ್ಳಿ. ಅವಾಗ ಏನ್ ಮದುವೆ ಏನಾಗಿರುತ್ತೆ, ತಾಳಿ ಕಟ್ಟಿರ್ತೀವಿ, ಮದುವೆ ಏನಾಗಿರುತ್ತೆ, ಇನ್ನು ಗೌರವ ಹೆಚ್ಚಾಗತ್ತೆ, ಆ ಸಂಬಂಧ ಚೆನ್ನಾಗತ್ತೆ, ಅಂಡರ್ಸ್ಟ್ಯಾಂಡ್ ತುಂಬಾ ಚೆನ್ನಾಗತ್ತೆ. ಅಂಡ್ ನಿಮ್ಮ ಭಾವನೆಗಳು ತುಂಬಾ ಚೆನ್ನಾಗಿ ಹೋಗುತ್ತೆ. ಭಾವನೆಗಳು ತುಂಬಾ ಚೆನ್ನಾಗಿ ಹೋದಾಗ ನಿಮ್ಮ ಬದುಕು ತುಂಬಾ ಚೆನ್ನಾಗಿ ಹೋಗುತ್ತೆ. ಇದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಬರಬೇಕು. ಎಂತ ಬ್ಯೂಟಿ, ಜಗಳ ಇಲ್ಲದೆ ಇರೋ ಸಂಸಾರ ಎಲ್ಲೂ ಈ ಜಗತ್ತಲ್ಲೇ ಇಲ್ಲ. ಎಲ್ಲಾ ಮನೆಗಳಲ್ಲಿ, ಎಲ್ಲಾ ಸಂಸಾರಗಳಲ್ಲಿ, ಎಲ್ಲಾ ಮನುಷ್ಯರಲ್ಲಿ ಈಗೋ ಇರುತ್ತೆ, ಆಮೇಲೆ ತಪ್ಪುಗಳು ನಡೆದೋಗಿ ಎಲ್ಲ ಇರುತ್ತೆ, ಇಲ್ಲ ಅಂತಲ್ಲ, ಅದು ಕಾಮನ್. ಅದು ಆ ಒಂದು ಸಮಯಕ್ಕೆ ಜಗಳ ಆಗೋಯ್ತಾ, ಹೋಗಿ ಸಿಟ್ಟಾಯ್ತು, ನಡೀತು, ನೆಕ್ಸ್ಟ್ ಅಗೇನ್ ನಾವು ಸರಿಪಡಿಸ್ಕೊಬೇಕು. ನಾವು ಸರಿಪಡಿಸ್ಕೊಂಡು ಬದುಕಿಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕಿಗೆ ಏನ್ ಅರ್ಥ ಬಂತು ಆಕ್ಚುಲಿ. ಬಟ್ಟೆ ಆಗಿದ ತಕ್ಷಣ ಹೋಗಿ ತಗೊಂಡು ಬರ್ತೀವಿ, ಎಲ್ಲೋ ಹರಿದೋದ್ರೆ ಹೊಲ್ಕೊಳ್ತೀವಿ, ಕರೆಕ್ಟ್. ಬೆಳಗ್ಗೆ ಆದ್ರೆ ಬ್ರಷ್ ಮಾಡ್ತೀವಿ. ಲೈಕ್ ಇದ್ರ ಸಂಬಂಧದಲ್ಲೂ ಕೂಡ ಸಣ್ಣ ಪುಟ್ಟ ಆದಾಗ ರೀಫ್ರೆಶ್ ಮಾಡ್ತಾ ಹೋಗ್ಬೇಕು. ನಮ್ ಸಂಬಂಧ ಇದು, ನಮಗ್ ಬೇಕು ಅಂತ ನಾವು ಬಯಸಿ ಮದುವೆ ಮಾಡ್ಕೊಂಡಿದ್ದು, ರೈಟ್. ಸೊ ಬಯಸದೆ ಹೋದ್ರು ಕೂಡ ಆಫ್ಟರ್ ದಟ್ ವಿ ಶುಡ್ ಕನೆಕ್ಟ್ ಈಚ್ ಅದರ್, ಬಿಕಾಸ್ ಹೋಗಿದೆ ಲೈಫ್ ಅಲ್ಲಿ. ಭಗವಂತನ ಇಚ್ಛೆ ಇದೆ ನಮ್ಮ ಇಚ್ಛೆಗಿಂತ. ಏನ್ ಕೊಟ್ಟಿದ್ದಾನೆ ಅದ್ರಲ್ಲಿ ತೃಪ್ತಿ ಇರ್ಬೇಕು, ಏನ್ ಕೊಡ್ತಾನೆ ಅದನ್ನು ತೃಪ್ತಿಯಾಗಿ ತಗೊಳ್ಬೇಕು. ನೋಡಿ, ಯಾರಿಗೆ ಏನ್ ಇರೋದ್ರಲ್ಲಿ ಸ್ಯಾಟಿಸ್ಫೈಡ್ ಇಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಲೈಫ್ ಅಲ್ಲಿ ಕೊರಗು ಅನ್ನೋದು ಯಾವ್ದೇ ಕಾರಣಕ್ಕೆ ತಪ್ಪಲ್ಲ. ಏನ್ ಸಿಗುತ್ತೆ ಇನ್ನೊಬ್ರಿಗೆ ಅದು ಕನಸು ಲೈಫ್. ಆಕ್ಚುಲಿ ಏನ್ ಸಿಗತ್ತೆ ಅದ್ರಲ್ಲಿ ಖುಷಿ ಕಾಣ್ತಾ ಹೋಗಿ. ಹಂಗಿಲ್ಲ ಹಿಂಗಿಲ್ಲ ಅಂತ ಕೊರಗ್ತಾ ಹೋದ್ರೆ ನೀವು ಜೀವನ ಪರ್ಯಂತ ನಿಮ್ಗೆ ಸ್ಯಾಟಿಸ್ಫೈಡ್ ಸಿಗಲ್ಲ, ಅಂಡ್ ನೀವು ನೆಮ್ಮದಿ ಆಗಿರೋಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೇನೆ ಮನ್ಸಾರೆ ಕನೆಕ್ಟ್ ಆಗಿ, ಬರೀ ತಾಳಿ ಕಟ್ಟಿದೀನಿ. ದಯವಿಟ್ಟು ಉದ್ದೇಶ ಏನಂದ್ರೆ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಹೇಳ್ಬಿಟ್ಟು ಅಷ್ಟೇನೆ ಅರ್ಥ ಮಾಡ್ಸೋಕ್ ವಿಡಿಯೋ ಮಾಡ್ತಾ ಇದೀನಿ. ಆಲ್ರೆಡಿ ಇವೆಲ್ಲ ವಿಚಾರ ಗೊತ್ತಿರುತ್ತೆ, ಸ್ಟಿಲ್ ರೀಕಾಲ್ ಮಾಡ್ತಾ ಇದ್ದೀನಿ. ನಾನೇನ್ ಬುದ್ಧಿವಂತ ಅಲ್ಲ, ಪಂಡಿತನೂ ಅಲ್ಲ. ರೀಕಾಲ್ ಏನು ನಮ್ಮ ಥಾಟ್ ಪ್ರೊಸೆಸ್ ಏನಿರುತ್ತಲ್ಲ, ಬ್ರೈನ್ ಏನಿರುತ್ತಲ್ಲ, ಯೋಚನೆ ಮಾಡುವಂತ ಮೈಂಡ್ ಸೆಟ್, ಅದು ಎಲ್ಲ ಒಂದ್ ಕಡೆ ಮರ್ತು ಬದುಕ್ತಾ ಇರತ್ತೆ. ಕೋಪದ ಕೈಯಲ್ಲಿ ಕೋಪ ಒಳಗಡೆ ಅದನ್ನ ಕ್ಯಾರಿ ಮಾಡ್ತಿರ್ಬೇಕಾರೆ, ಇಬ್ಬರು ನಾನು ಮಾತಾಡ್ಬೇಕಾ, ನನ್ಗೆ ಈಗೋ ಇದು, ನಾನ್ ಯಾಕೆ ಮಾತಾಡ್ಬೇಕು, ಇದು ಬರುತ್ತೆ. ಸೊ ಬೇಡ, ಪ್ರೀತಿಗೋಸ್ಕರ ಹುಟ್ಟಿರೋದು ನಾವು. ಪ್ರೀತಿ ಬರಲಿ ಜಗಳ ಸರಿಪಡಿಸ್ಕೊಳ್ಳೋಣ, ಹಿಂಗ್ ಥಿಂಕ್ ಮಾಡಿದ್ರೆ ಐ ಥಿಂಕ್ ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ಬದುಕೋಕ್ ಸಾಧ್ಯ ಇದೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮದುವೆ ಆಗ್ಬೇಕಂದ್ರೆ ಇಷ್ಟ ಇತ್ತೋ ಇಲ್ಲೋ ಗೊತ್ತಿಲ್ಲ,
ಆದ್ಮೇಲೆ ಇಷ್ಟಪಡಿ. ಮದುವೆ ಆಗ್ಬೇಕಾದ್ರೆ ತಂದೆ ತಾಯಿ ಬಲವಂತಕ್ಕೋ ಅಥವಾ ಅನಿವಾರ್ಯಕ್ಕೋ ಮದುವೆ ಆಗಿರ್ತೀರಿ, ಬಟ್ ಆದ್ಮೇಲೆ ಅದನ್ನ ಇಷ್ಟಪಡ್ತಾ ಹೋಗಿ, ಇಲ್ಲಾಂದ್ರೆ ನರಕ ಅನಿಸ್ತಾ ಹೋಗುತ್ತೆ ಲೈಫ್. ಸೊ ನೀವು ಇಷ್ಟ ಪಡದೆ ಹೋದ್ರೂ ಬದುಕ್ ಮೂವ್ ಆನ್ ಆಗ್ಲೇಬೇಕು, ಇಷ್ಟ ಪಟ್ಟ ಮೇಲೂ ಮೂವ್ ಆನ್ ಆಗ್ಲೇಬೇಕು. ಎರಡು ಡಿಫ್ರೆನ್ಸ್ ಏನು? ಇಷ್ಟ ಪಡದೆ ಇದ್ದಾಗ ನಿಮಗೆ ಮೂಲೆ ಮೇಲೆ ಕೂತಿದ್ದೀರಾ ಫೀಲ್ ಆಗತ್ತೆ, ಕಷ್ಟ ಅನಿಸ್ತಾ ಇರತ್ತೆ, ಬೇಡ ಅನಿಸ್ತಾ ಇರತ್ತೆ. ಅದನ್ನ ಇಷ್ಟಪಟ್ಟಾಗ ಮುಳ್ಳು ಹೋಗಿ ಹಾಸಿಗೆ ಫೀಲ್ ಅನ್ಸುತ್ತೆ, ಬಾವ್ ಅನ್ಸುತ್ತೆ. ಜೊತೆಗೆ ಫ್ರೆಂಡ್ ಆಗಿ ಒಬ್ರು ಸಂಗಾತಿ ಇದ್ದಾರೆ ಜೊತೆ ಲೈಫ್ ಅಲ್ಲಿ. ಇಷ್ಟಪಟ್ಟಾಗ, ನಿಮ್ಮ ಇಷ್ಟನ ಹಂಚ್ಕೊಂಡಾಗ, ಅವ್ರ ಇಷ್ಟನ ನೀವು ಕೇಳಿದಾಗ, ನಮ್ಮ ಲೈಫ್ನ ಹಿಂಗ್ ತಗೊಂಡೋಗೋಣ, ಹಿಂಗ್ ನಡ್ಸ್ಕೊಂಡು ಹೋಗೋಣ. ನಾವು ಕಷ್ಟ ಇದೆ ಆದ್ರೆ ಹಿಂಗ್ ಸರಿಪಡ್ಸಕ್ ಟ್ರೈ ಮಾಡೋಣ. ನನಗೆ ನೀನಿರು, ನಾನಿದ್ದೀನಿ, ಆಸ್ ಎ ಫ್ರೆಂಡ್ ಆಗಿ ಲೈಫ್ ಟೈಮ್ ನಾವು ಕ್ಯಾರಿ ಮಾಡೋಣ. ಎಲ್ಲಿ ತನಕ ಇರ್ತೀವೋ ಗೊತ್ತಿಲ್ಲ, ಬಟ್ ಭಗವಂತ ನಮ್ಮನ್ನ ಮದುವೆ ಅನ್ನೋ ಒಂದು ಬಂಧನ ಲೈಕ್ ಅದನ್ನ ಕನೆಕ್ಟ್ ಮಾಡಿ ಇಬ್ರಿಗೂ ಲೈಫ್ ಟೈಮ್ ಲಾಂಗ್ ಟರ್ಮ್ ಒಂದು ಫ್ರೆಂಡ್ಶಿಪ್ ನ ಕನೆಕ್ಟ್ ಮಾಡಿದಾನೆ ಅಂತೇಳಿ ಒಬ್ರಿಗೊಬ್ರು ಫೀಲ್ ಮಾಡ್ಬೇಕು, ಮಾತಾಡ್ಬೇಕು. ಗಂಡನು ತಪ್ಪು ಮಾಡ್ತಾನೆ, ಹೆಂಡತಿನೂ ತಪ್ಪು ಮಾಡ್ತಾಳೆ, ಜಗಳಗಳು ನಡೆಯುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆಫ್ಟರ್ ದ ಮ್ಯಾರೇಜ್ ಯು ಶುಡ್ ಫೀಲ್ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಬರ್ಲಿ, ಅದು ಎಷ್ಟೋ ಜನಗಳಲ್ಲಿ ರಾಂಗ್ ಇನ್ಫಾರ್ಮೇಶನ್ ತಗೊಂಡು ರಾಂಗ್ ಆಗಿ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೇಡಿ. ಇಟ್ಸ್ ಅ ಪ್ಯೂರ್ ರಿಲೇಶನ್ಶಿಪ್, ಹಸ್ಬೆಂಡ್ ಅಂಡ್ ವೈಫ್. ನೀವು ಪ್ಯೂರ್ ಮಾಡ್ಕೊಳ್ತಾ ಹೋದಾಗ ಪ್ಯೂರ್ ಆಗೇ ಆಗುತ್ತೆ ತನ್ನಿಂದಾನೆ. ನಿಮ್ಮಲ್ಲಿ ಇರ್ತಕ್ಕಂಥ ಫೀಲ್, ಯೋಚನೆ ಅದೆಲ್ಲ ಬದಲು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಐ ಥಿಂಕ್ 101% ತುಂಬಾ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಮದುವೆ ಮತ್ತು ಸಂಸಾರಕ್ಕೆ ಅರ್ಥ ಸಿಗಬೇಕು ಅಂದ್ರೆ ಬದುಕಿದಾಗ, ಬದುಕಿ ತೋರಿಸಿದಾಗ. ಯಾರಿಗ್ ಬದುಕಿ ತೋರಿಸ್ಬೇಕು? ಒಬ್ರಿಗೊಬ್ರು ನಾವು ಬದುಕಬೇಕು, ನಮಗ್ ನಾವು ತೋರಿಸ್ಕೊಬೇಕು. ನಮಗೆ ಅಂತ ಒಂದು ಸೆಲ್ಫ್ ಸ್ಯಾಟಿಸ್ಫೈಡ್ ಅನ್ನೋದು ಇರುತ್ತಲ್ಲ, ಅದು ಮೆಚ್ಚೋ ತರ ಬದುಕಬೇಕು. ನೋಡಿ, ಮದುವೆ ಆಗಿದೀವಲ್ಲ, ಇಷ್ಟು ಜನ ಸೇರಿ ನಮ್ಗೆ ಒಂದು ಸಾಕ್ಷಿಯಾಗಿ ಅವ್ರ ಮುಂದೆ ನಾವು ತಾಳಿ ಕಟ್ಟಿ, ಅಥವಾ ಹೆಣ್ಮಕ್ಳು ತಾಳಿ ಕಟ್ಟಿಸ್ಕೊಂಡು, ಅದಕ್ಕೊಂದು ಅರ್ಥ ಬೇಡ? ನಮ್ ಬದುಕಿಗೆ ಒಂದು ಅರ್ಥ ಬೇಡ? ಆ ಸಂಸಾರಕ್ಕೆ ಒಂದು ಅರ್ಥ ಬೇಡ? ಅದೆಲ್ಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಹಂಗ್ ಬದುಕ್ತಾಕ ಆಗ್ಲಿಕ್ಕೆ ಸಾಧ್ಯ? ಜಸ್ಟ್ ಫೀಲ್ ಮಾಡಿ. ಎಷ್ಟೋ ಜನ ಅಂದ್ರಿದ್ದಾರೆ, ಕುರುಡ್ರಿದ್ದಾರೆ, ಕಾಲೆಲ್ಲೋರಿದ್ದಾರೆ, ಅನಾಥ ಇದ್ದಾರೆ. ಅವ್ರಿಗೂ ಮದುವೆ, ಮಕ್ಕಳು, ಈ ಲೈಫ್ ಬೇಕಿತ್ತು, ಸಿಕ್ಕಿಲ್ಲ ಭಾಗ್ಯ. ನಿಮಗ್ ಸಿಕ್ಕಿದೆ ಅಂದ್ರೆ ಅದು ನಿಮ್ಮ ಪುಣ್ಯ. ಅದನ್ನ ಸರಿ ಕರೆಕ್ಟ್ ಆಗಿ ನೀವು ಫೀಲ್ ಮಾಡ್ತಾ ಹೋಗಿ. ಕಳೆದ ಮೇಲೆ ಏಜು ಯಾವುದೇ ಕಾರಣಕ್ಕೆ ರಿಟರ್ನ್ ಬರಲ್ಲ. ಅಯ್ಯೋ ಹಿಂಗ್ ಬದುಕ್ಬೇಕಿತ್ತಲ್ಲ, ಮಿಸ್ ಮಾಡ್ಕೊಂಡೆ ಅನ್ನೋ ತರ ಬದುಕ್ಬೇಡಿ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ವಯಸ್ಸು ಯಾವುದೇ ಕಾರಣ ರಿಟರ್ನ್ಸ್ ಅಂತೂ ಬರಕ್ ಸಾಧ್ಯ ಅಲ್ಲ. ಅಂಡ್ ಭಗವಂತ ಅವಕಾಶ ಕೊಟ್ಟಾಗ ಅದನ್ನ ಬಳಸ್ತಾ ಹಂಗೆ ನಾವು ಸಾಕ್ತಾ ಹೋದಾಗ ಆ ಲೈಫ್ ಮಜಾ ಇರತ್ತೆ. ಅದನ್ನು ಮಿಸ್ ಮಾಡ್ಕೊಂಬೇಡಿ. ಎಲ್ಲೋ ಕಳೆದ ಮೇಲೆ, ಎಲ್ಲ ವಯಸ್ಸು ಕಳೆದ ಮೇಲೆ ಕುತ್ಕೊಂಡಾಗ ಮಾಡಿಲ್ವಲ್ಲ, ಸೊ ಲೈಕ್ ಈ ತರ ಇರ್ಬೇಕಿತ್ತು, ಹಿಂಗಿರ್ಬೇಕಿತ್ತು ಅಂತ ಕೊರಗೋದಕ್ಕಿಂತ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಂತಕ್ಕಿದ್ದೀರಾ ಅಲ್ಲಲ್ಲಿ ನಾವು ಬದಲಾಗ್ತಾ ಹೋದಾಗ ನಿಜವಾಗ್ಲೂ ನಮ್ ಲೈಫ್ ಖುಷಿ ಇದೆ. ಆಕ್ಚುಲಿ ನಮ್ ಲೈಫ್ ಕಲರ್ಫುಲ್ ಮಾಡ್ಕೊಳ್ಳೋದು ನಮ್ ಕೈನಲ್ಲಿದೆ, ಅದು ನಮ್ ಥಾಟ್ ಪ್ರೊಸೆಸ್ ಅಲ್ಲಿ ಇದೆ. ನೀವು ಏನನ್ನ ಯೋಚನೆ ಮಾಡ್ತೀರಿ ಅದನ್ನ ಪಡ್ಕೊಳ್ತಾ ಹೋಗ್ತೀರಿ. ಆಕ್ಚುಲಿ ನೋಡಿ, ಈ ಪೋಸ್ಟರ್ ನೋಡಿದ್ಮೇಲೆ ನನ್ ವಿಡಿಯೋಸ್ ಕ್ಲಿಕ್ ಮಾಡಿದ್ರಿ, ನೋಡ್ಬೇಕು ಅಂತ ಅನಿಸ್ತು, ಅದು ಯೋಚನೆಗೆ ಬಂತ ತಾನೆ ಶುರುವಾದಲ್ಲಿ. ಎವ್ರಿಥಿಂಗ್ ಇಸ್ ಡಿಪೆಂಡ್ ಆನ್ ಥಾಟ್ ಪ್ರೊಸೆಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮದುವೆ ಅನ್ನೋದು ಬರೀ ತಾಳಿಗೆ ಮಾತ್ರ ಸೀಮಿತ ಆಗ್ಕೊಡ್ದು, ಮನಸ್ಸಿಗೆ ಸೀಮಿತ ಆಗ್ಬೇಕು ಅಂತ ಹೇಳ್ತಾ. ಯಾವ ಪಾಯಿಂಟ್ ಇಷ್ಟ ಆಯ್ತು, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲಾ ಪಾರ್ಟ್ನರ್ಸ್ ಗಳಿಗೆ ಒಂದು ವಿಡಿಯೋ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಬೋದು ಅಂತ ಹೇಳ್ತಾ ರಿಲೇಶನ್ಶಿಪ್ ಮೇಲೆ. ಓಕೆ, ಅಂಡ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.